ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಇವತ್ತು ವರಮಹಾಲಕ್ಷ್ಮಿ ದೇವಿಗೆ ಯಾವ ರೀತಿ ಮೊಡಲಕ್ಕಿ ತುಂಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಏನೇನು ತುಂಬಬೇಕು ಅಂತ ಕನ್ಫ್ಯೂಸ್ ಆಗಿದ್ದೀರಾ ಅಥವಾ ಗೊತ್ತಿಲ್ಲ, ಅವರೆಲ್ಲ ತನ್ನ ಈ ವಿಡಿಯೋ ನೋಡಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮೊದಲು ಇಲ್ಲಿ ನಾನು ಒಂದು ಹೊಸ ತಟ್ಟೆ ತಪ್ಪಿದ್ರೆ ನಿಮ್ಮ ಹತ್ರ ಮನೇಲೇ ಯಾವುದಾದ್ರೂ ತಟ್ಟೆ ಇದ್ದರೆ ಅದನ್ನು ತಗೊಳ್ಳಿ. ಸ್ವಲ್ಪ ದೊಡ್ಡ ಸೈಜೇ ತಗೊಳ್ಳಿ ತಟ್ಟೆನ. ಅದಕ್ಕೆ ನಾನಿಲ್ಲಿ 1 ಬೌಲ್ ಅಷ್ಟು ತುಂಬ ಅಕ್ಕಿ ತೊಗೊಂಡಿದ್ದೀನಿ. ಈ ಬೌಲಿಂದ ನಾನು ನನ್ನ ಕೈಯಲ್ಲಿ 5 ಮುಷ್ಟಿ ಅಕ್ಕಿಯನ್ನು ನಾನು ಆ ತಟ್ಟೆಗೆ ಹಾಕ್ತಾಯಿದ್ದೀನಿ. ಸೊ ನಾನೀಗ ಆ ಕಪ್ಪಲ್ಲಿ 5 ಕಪ್ಪಷ್ಟು ಅಕ್ಕಿನ ಹಾಕ್ತಾಯಿದ್ದೀನಿ ಆ ತಟ್ಟೆಗೆ. ನನ್ನ ವಿಡಿಯೋವನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಈಗ ಆ ತಟ್ಟೆಗೆ ಅಕ್ಕಿ ಎಲ್ಲ ಹಾಕ್ಕೊಂಡು ನಾನು ಅಕ್ಕಿನ ಫುಲ್ಲು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ತಟ್ಟೆ ತುಂಬ ನೀಟಾಗಿ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಬೇಕು. ಸ್ಪ್ರೆಡ್ ಮಾಡ್ಕೊಂಡು ಆದಮೇಲೆ ಆ ತಟ್ಟೆ ಒಳಗಡೆ ನಾವು ಅರಿಶಿಣ ಮತ್ತು ಕುಂಕುಮ ಇಡಬೇಕು. ಮುತ್ತೈದೆಯರಿಗೆ ನಾವು ಯಾವಾಗಲೂ ಏನೇ ಮಿಸ್ ಮಾಡಿದ್ರು ಅರಿಶಿಣ, ಕುಂಕುಮ, ಹೂವು, ಬಳೆ ಇಷ್ಟನ್ನು ಕೂಡ ಮಿಸ್ ಮಾಡಲೇಬಾರ್ದು. ಆ್ಯಂಡ್ ಇಲ್ಲಿ ನಾನು ವೀಳ್ಯದೆಲೆ ಇಟ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರೂ 2 ವೀಳ್ಯದೆಲೆ ಇಡ್ತಾರೆ. ಹಾಗೆ ಮಾಡಬಾರ್ದು. ಈ ಥರ ಮಡ್ಲಕ್ಕಿ ಕೊಡಬೇಕಾದ್ರೆ ನಾವು 5 ಇಡಬೇಕಾಗುತ್ತೆ ವೀಳ್ಯದೆಲೆನ, 2 ಇಡಬಾರ್ದು. ಅದಕ್ಕೋಸ್ಕರ ನಾನಿಲ್ಲಿ 5 ವೀಳ್ಯದೆಲೆ ತೊಗೊಂಡಿದ್ದೀನಿ. ಆ ವೀಳ್ಯದೆಲೆನೂ ಕೂಡ ಅದಕ್ಕೆ ಇಟ್ಕೊತಾ ಇದ್ದೀನಿ. ಅದ್ರ ಮೇಲೆ ಸ್ವಲ್ಪ ಅಡಿಕೆ ಹಾಕ್ಕೊತಾ ಇದ್ದೀನಿ. ಅಡಿಕೆ ಹಾಕಾದ್ಮೇಲೆ ನಾನಿಲ್ಲಿ 5 ತಪ್ಪಿದ್ರೆ ನೀವು ಒಂದು ಚಿಪ್ಪು ಬಾಳೆಹಣ್ಣು ಇಡ್ಬೋದು. ನನಗೆ ಇಲ್ಲಿ ಹಾರಿತ್ತು ಅಂದ್ಬಿಟ್ಟು ನಾನು 5 ತೊಗೊತಾ ಇದ್ದೀನಿ. ಅದನ್ನು ಕೂಡ ನಾವು ಕರೆಕ್ಟಾಗಿ ಇಡಬೇಕು. ಆ ಥರ ಇಡಬಾರ್ದು. ಆ ತುದಿ ಏನಿದೆ ಅದು ತಟ್ಟೆ ಒಳಗಡೆ ಬರಬೇಕು. ಆ ಥರ ನಾವು ಬಾಳೆಹಣ್ಣು ಇಡಬೇಕು. ಮತ್ತು ಇಲ್ಲಿ ಒಂದು ಪುಟ್ಟು ತೆಂಗಿನಕಾಯಿ ತೊಗೊತಾ ಇದ್ದೀನಿ. ಅದನ್ನು ಕೂಡ ಅದ್ರದ್ದು ಜುಟ್ಟು ಮೇಲೆ ಹೋಗಬೇಕು. ಆ ಥರ ನಾವಿಲ್ಲಿ ತಟ್ಟೆ ಒಳಗಡೆ ಅದನ್ನು ಇಡಬೇಕು. ಅದಾದಮೇಲೆ ನಾವಿಲ್ಲಿ ಗೌರಿ ಬಿಚ್ಚಾಲೆ ತೊಗೊಂಡಿದ್ದೀವಿ. ಇದರಲ್ಲಿ 2 ಡಬ್ಬಿ ಅರಿಶಿಣ, ಕುಂಕುಮ, ಕನ್ನಡಿ, ಚಿಕ್ಕದು 2 ಬಳೆ ಮತ್ತು ಕೂಂಬ್ ಬರುತ್ತೆ. ಇದನ್ನು ಕೂಡ ಇಡಬೇಕು ನಾವು. ಮತ್ತು ಇಲ್ಲಿ ನಾನು ಅರ್ಧ ಕೊಬ್ಬರಿ ತೊಗೊಂಡಿದ್ದೀನಿ. ಅದರೊಳಗಡೆ ಲಕ್ಷ್ಮಿಗೆ ಪ್ರಿಯವಾದ ಒಣ ಹಣ್ಣುಗಳನ್ನ ಇಡೋಕ್ಕೆ ನಾನಿಲ್ಲಿ ದ್ರಾಕ್ಷಿ, ಗೋಡಂಬಿ, ಪಿಸ್ತಾ ಮತ್ತು ಬಾದಾಮಿ. ನೀವು ಮನೇಲಿ ಖರ್ಜೂರ ಇದ್ದರೆ ಖರ್ಜೂರ ಕೂಡ ಇಡಿ. ನನ್ನ ಹತ್ರ ಖರ್ಜೂರ ಇರಲಿಲ್ಲ, ಹಾಗಾಗಿ ನಾನು ಬರೀ ಇಷ್ಟನ್ನೇ ತುಂಬ್ತಾ ಇದ್ದೀನಿ ಒಣ ಕೊಬ್ಬರಿ ಒಳಗಡೆ. ಅದಾದಮೇಲೆ ಇಲ್ಲಿ ನಾನು 1 ಡಜನಷ್ಟು ಬಳೆ ತೊಗೊಂಡಿದ್ದೀನಿ. ನಾನು ಹೇಳ್ದಾಗೆ ನಾವು ಮೇಯ್ನು ಅರಿಶಿಣ, ಕುಂಕುಮ, ಹೂವು, ಬಳೆ ಇಷ್ಟೇ ಬೇಕಾಗಿರೋದು ಮುತ್ತೈದೆಯರಿಗೆ. ಅದನ್ನೇ ನಾವು ಮೇಯ್ನ್ ಇಡಲೇಬೇಕು. ಅದಾದಮೇಲೆ ಇಲ್ಲಿ ನಾನು ಒಂದು ಚಿಕ್ಕ ಅಚ್ಚಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ತೊಗೊಂಡು ಆದಮೇಲೆ ದಕ್ಷಿಣೆ ಕೊಡಬೇಕಲ್ವ. ಸೊ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ದಕ್ಷಿಣೆ ಇಡಿ. ಎಲೆ ಮೇಲೆ ಇಡಬೇಕು ದಕ್ಷಿಣೆನ. ಸೊ ಇದೆಲ್ಲ ಆದಮೇಲೆ ಹೂವು ಇಡ್ತಾಯಿದ್ದೀನಿ ನಾನು ಮೇಯ್ನು. ಹೂವಿಟ್ಟು ಆದಮೇಲೆ ನಿಮ್ಮ ಮನೇಲಿ ಯಾವ ಥರ ಫ್ರೂಟ್ಸ್ ಇರುತ್ತೆ ಆ ಫ್ರೂಟ್ಸ್ನ ಇಡಿ. ನನ್ನ ಹತ್ರ ಬರೀ ಈಗ ದಾಳಿಂಬೆ ಮತ್ತು ಇದು ಸ್ಮಾಲ್ ಆ್ಯಪಲ್ಲು, 1 ಕಿವಿ ಇತ್ತು. ಅದಕ್ಕೋಸ್ಕರ ನಾನು ಈಗ ಅದನ್ನು ಇಡ್ತಾಯಿದ್ದೀನಿ. ಯಾವುದಾದ್ರೂ ಸರಿ ನಿಮಗೆ ಹಣ್ಣಿಡಿ. ಅದಾದಮೇಲೆ ಇಲ್ಲಿ ನಾನು ಒಂದು ಬ್ಲೌಸ್ ಪೀಸ್ ಇಡ್ತಾಯಿದ್ದೀನಿ. ನೀವು ವರಮಹಾಲಕ್ಷ್ಮಿ ತಾಯಿಗೆ ಬ್ಲೌಸ್ ಪೀಸ್ನ ಕಟ್ ಮಾಡಿ ನೀವು ಸೀರೆ ಉಡ್ಸಂಗಿದ್ರೆ ನೀವು ಅದೇ ಬ್ಲೌಸ್ ಪೀಸ್ನ ಇಡ್ಬೋದು. ನಾನು ಇಲ್ಲಿ ಬ್ಲೌಸ್ ಪೀಸ್ನ ಕಟ್ ಮಾಡ್ತಾಯಿಲ್ಲ. ಸೊ ನಾನಿಲ್ಲಿ ಸಪ್ರೇಟಾಗಿ ಒಂದು ಬ್ಲೌಸ್ ಪೀಸ್ ಇಟ್ಕೊಂಡಿದ್ದೀನಿ ಮತ್ತು ಹೊಸದೊಂದು ಸೀರೆ ಇಟ್ಕೊಂಡಿದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್, ವರಮಹಾಲಕ್ಷ್ಮಿ ತಾಯಿಗೆ ಮುಡಿಲಕ್ಕಿ ತುಂಬಲಿಕ್ಕೆ ಬೇಕಾಗಿರುವಂಥ ವಸ್ತುಗಳು. ನೋಟ್ ಮಾಡ್ಕೊಳ್ಳಿ. ಹಬ್ಬ ಹತ್ತಿರ ಬರ್ತಾಯಿದೆ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಟ್ಟಿದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.